ವಾಸು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಬಣಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ. ಏನೇ ಬರಲಿ, ಏನೇ ಬರಲಿ, ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ. ಬಗ್ಗೆ, ಕಾರ್ಮಿಕರ ಬಗ್ಗೆ, ಶೋಷಿತರ ಬಗ್ಗೆ ಮತ್ತು ಕನ್ನಡ ಪರ ಸಂಘಟನೆ ನಮ್ಮದು. ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು, ನಾವು ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಮತ್ತು ನಮ್ಮೆಲ್ಲ ತಾಲೂಕು ಎಲ್ಲ ಪದಾಧಿಕಾರಿಗಳು ಇವತ್ತು ನಾವು ಮನವಿ ಕೊಡಲು ಬಂದ ವಿಷಯ, ಎಲ್ಲ ಸಮುದಾಯದ ಸಾರ್ವಜನಿಕರು ನರಕ ಹಾಗೂ ಚಿತ್ರ ಹಿಂಸೆ ಅನುಭವಿಸುತ್ತಿರುವ ವಿಜಯಪುರ ಶಹರ ವ್ಯಾಪ್ತಿಯಲ್ಲಿ ಬರುವ ಬಾಗಲಕೋಟೆ ರಸ್ತೆ ಹಾಗೂ ಮನಗುಳಿ ಅಗಸಿಯಿಂದ ಬಾಗಲಕೋಟೆ ಕ್ರಾಸ್ವರೆಗೆ ಮೂಲಭೂತ ಸೌಲಭ್ಯದೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಪ್ರಕಾರ ರಸ್ತೆಗಳು ಅಭಿವೃದ್ಧಿಗೊಳಿಸುವ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು, ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಸಚಿವರು ಹಾಗೂ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು, ಲೋಕಸಭೆ ಸದಸ್ಯರು ವಿಜಯಪುರ ಇವರಿಗೆ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ರವರಿಗೂ, ನಗರ ಶಾಸಕರು ವಿಜಯಪುರ ಇವರಿಗೆ, ಈ 4 ಜನರಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಆದೇಶದ ಮೇರೆಗೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕನ್ನಡದ ಕಟ್ಟಾಳುಗಳು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ, ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವ ಬಾಗಲಕೋಟೆ ರಸ್ತೆ ಹಾಗೂ ಮನಗುಳಿ ಅಗಸಿಯಿಂದ ಬಾಗಲಕೋಟೆ ಕ್ರಾಸದವರೆಗೆ ಮೂಲಭೂತ ಸೌಲಭ್ಯದೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಪ್ರಕಾರ ರಸ್ತೆಗಳು ಅಭಿವೃದ್ಧಿಪಡಿಸಲು ತಕ್ಷಣ ಎಲ್ಲ ಗೌರವಾನ್ವಿತರು ದಿಟ್ಟ ಕ್ರಮ ತೆಗೆದುಕೊಳ್ಳಬೇಕು. ಏಕೆಂದರೆ ಬಾಗಲಕೋಟೆ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಸರ್ಕಾರಿ ಇಲಾಖೆಗಳು ಹಾಗೂ ಶಾಲಾ ಕಾಲೇಜುಗಳು, ಉದಾಹರಣೆಗಾಗಿ RTO ಇಲಾಖೆ, ಚಿಕ್ಕ ನೀರಾವರಿ ಇಲಾಖೆ, ಹೆಸ್ಕಾಂ ಇಲಾಖೆ, ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್, BDA ಹಾಗೂ ಶಾಲಾ ಕಾಲೇಜುಗಳಾದ PDJ ಕಾಲೇಜು, ಬೆನಕಟ್ಟಿ PU ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು, ಸಿಕ್ಯಾಬ್ ಕಾಲೇಜುಗಳು, ಹೀಗೆ ಹಲವಾರು ಸಾರ್ವಜನಿಕರಿಗೆ ಸಂಬಂಧಿಸಿದ ಇಲಾಖೆಗಳು, ಕಾಲೇಜುಗಳು ಇರುವುದರಿಂದ ಸದರಿ ರಸ್ತೆಗಳು ಬಹಳ ಇಕ್ಕಟ್ಟಾಗಿರುವುದರಿಂದ, ಇದು ಅಲ್ಲದೆ ಮನಗುಳಿ ಅಗಸಿ ಸಿಂಗಲ್ ಇರುವುದರಿಂದ ಯಾವತ್ತೂ ಟ್ರಾಫಿಕ್ ಸಮಸ್ಯೆಯಿಂದ ಎಲ್ಲ ವಾಹನಗಳು ಜಲನಗರ ಮುಖಾಂತರ ಬಾಗಲಕೋಟೆ ರಸ್ತೆಯಿಂದ ನಗರದೊಳಗೆ ಬರುತ್ತವೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನೆಂದರೆ, ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ದಿನಾಲು 30ರಿಂದ 40 ರೈಲುಗಳ ಸಂಚಾರದಿಂದ ಫ್ಲೈಓವರ್ ಇಲ್ಲದೆ ಇರುವುದರಿಂದ, ಇವು ಎಲ್ಲ ಸಮಸ್ಯೆಗಳಿಂದ ಎಲ್ಲ ಸಮುದಾಯದ ಸಾರ್ವಜನಿಕ ನಾಗರಿಕರು, ಶಾಲಾ ಕಾಲೇಜು ಮಕ್ಕಳು, ವೃದ್ಧರು, ಮಹಿಳಾ ತಾಯಂದಿರು ದಿನಾಲು ನರಕ ಮತ್ತು ಚಿತ್ರಹಿಂಸೆ ಅನುಭವಿಸುತ್ತಿದ್ದಾರೆ. CMC ಕಾಂಪ್ಲೆಕ್ಸ್ ಹತ್ತಿರ ಇರುವ ಬಾಗಲಕೋಟೆ ಕ್ರಾಸ್, PDJ ಕಾಲೇಜು, RTO ಇಲಾಖೆ ಎದುರಿಗೆ ಹಾಗೂ ಜಿಲ್ಲಾ ನ್ಯಾಯಾಲಯದ ಹತ್ತಿರ ನಡೆದಾಡುವ ಪಾದಚಾರಿಗಳು ಯಾರಂದ್ರೆ ವೃದ್ಧರು, ಹಿರಿಯರು, ತಾಯಂದಿರು, ಶಾಲಾ ಮಕ್ಕಳು ಸದರಿ ರಸ್ತೆಯಲ್ಲಿ ಫುಟ್ಪಾತ್ ಇಲ್ಲದೆ ಜೀವ ಕೈಯಲ್ಲಿ ಹಿಡಿದೇ ನಡೆಯುತ್ತಿದ್ದಾರೆ. ನಮ್ಮ ಭಾಗದ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ಇದೆಯೋ ಇಲ್ಲವೋ ಎಂದು ದಿನಾಲು ಹಿಡಿಶಾಪ ಹಾಕುತ್ತಿದ್ದಾರೆ ಎಂದು ಗೌರವಾನ್ವಿತರಿಗೆ ನಮ್ಮ ಕರವೇ ಸ್ವಾಭಿಮಾನಿ ಬಣದ ಸಂಘಟನೆಯಿಂದ ತಿಳಿಯಪಡಿಸುತ್ತೇವೆ. ಎಲ್ಲ ಜನಪ್ರತಿನಿಧಿಗಳ ವಾಸಸ್ಥಳದ ಮಾರ್ಗಗಳು ತಮಗೆ ಹೇಗೆ ಬೇಕೋ ಹಾಗೆ ಅಭಿವೃದ್ಧಿಗೊಳಿಸಿಕೊಂಡಿದ್ದಾರೆ. ಬಾಗಲಕೋಟೆ ರಸ್ತೆ, ಮನಗುಳಿ ರಸ್ತೆಗಳ ಬಗ್ಗೆ ಯಾರೊಬ್ಬರಿಗೂ ಹಾಗೂ ಜಿಲ್ಲಾಡಳಿತಕ್ಕೆ ಅರಿವೇ ಬರುತ್ತಿಲ್ಲವೆಂದು ಎಲ್ಲ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ನಮ್ಮ ಸಂಘಟನೆಯ ಪತ್ರದ ಮುಖಾಂತರ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಲ್ಲಿ ಮಾಹಿತಿ ಒದಗಿಸುತ್ತಿದ್ದೇವೆ. ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಉನ್ನತ ಅಧಿಕಾರಿ ವರ್ಗ, ಎಲ್ಲ ಸಾರ್ವಜನಿಕರ ಕೆಂಗನಿಗೆ ಗುರಿಯಾಗುತ್ತಿದ್ದು ಆಕ್ರೋಶ ಭರಿತರಾಗಿ ಎಲ್ಲ ಸಾರ್ವಜನಿಕರು ಉಗ್ರ ಹೋರಾಟಕ್ಕೆ ಇಳಿಯುವ ಮುನ್ನ
ತಕ್ಷಣ ಎಚ್ಚೆತ್ತುಕೊಂಡು ದಿಟ್ಟ ಮತ್ತು ಸೂಕ್ತ ಕ್ರಮ ತೆಗೆದುಕೊಂಡು ಸದರಿ ಮಾರ್ಗದ ರಸ್ತೆಗಳು ಮಾಸ್ಟರ್ ಪ್ಲಾನ್ ಪ್ರಕಾರ ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಸಂಪೂರ್ಣ ಅಭಿವೃದ್ಧಿಪಡಿಸಬೇಕೆಂದು ಎಲ್ಲ ಸಾರ್ವಜನಿಕರ ಪರವಾಗಿ ಕಳಕಳಿಯಿಂದ ಈ ಪತ್ರದ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಈ ಕಡೆ ನೋಡ್ರಿ. ಸ್ವಲ್ಪ ಸರ್. ಓಕೆ ಸರ್. ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ, ಲೋಕಸಭಾ ಸದಸ್ಯರಿಗೆ, ನಗರ ಶಾಸಕರಿಗೆ, ಇವರು ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಮನವಿ ಕೊಡಲು ಉದ್ದೇಶ ಬಾಲ್ಕೋಟ್ ರಸ್ತೆ, ಆಮೇಲೆ ಮನುಗುಳ ರಸ್ತೆ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು. ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಅಂತೇಳಿ ಇವತ್ತು ನಾವು ಮನವಿ ಕೊಡ್ತಾ ಇದ್ವಿ. ಅವರು ಇಲ್ಲಿ ಬಾಲ್ಕೋಟ್ ರಸ್ತೆಯಲ್ಲಿ 3-4 ಶಾಲಾ ಕಾಲೇಜುಗಳಿದ್ದಾವೆ, ಆಮೇಲೆ ಒಂದು 5-6 ಸರ್ಕಾರಿ ಇಲಾಖೆಗಳಿದ್ದಾವೆ. ಎಷ್ಟು ಸಾರ್ವಜನಿಕರ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಪಾದಚಾರಿಗಳಿಗೆ ಅಲ್ಲಿ ನಡೆದಾಡ್ಲಿಕ್ಕೆ ಜೀವ ಕೈಯಲ್ಲಿ ಇಟ್ಕೊಂಡೇ ನಡೆದಾಡಬೇಕು. ಅಂಥ ಪರಿಸ್ಥಿತಿ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದ್ರೂ ಅಲ್ಲಿ ಹಿಡಿಶಾಪ್ ಹಾಕ್ತಾ ಇದ್ದಾರೆ, ಮಕ್ಕಳು ಹಿಡಿಶಾಪ್ ಹಾಕ್ತಾ ಇದ್ದಾರೆ. ಅಲ್ಲಿ ಯಾರೇನು ಏನು ನಮ್ಮಲ್ಲಿ ಓಟ್ ಹಾಕೊಂಡು ಹೋಗ್ತಾರ, 5 ವರ್ಷಕ್ಕೆ ಮತ್ತೆ ಬರ್ತಾರೆ ನಮಗೆ ಓಟ್ ಹಾಕೊಳ್ಳಾಕ. ಇಂಥ ಪರಿಸ್ಥಿತಿ ನಮಗೆ ಯಾರೊಬ್ಬರು ಮೂಲಭೂತ ಸೌಲಭ್ಯ ಒದಗಿಸೋರಿಲ್ಲ ಅಂತೇಳಿ ಎಲ್ಲರೂ ಬರೀ ಹಿಡಿಶಾಪ್ ಹಾಕ್ಯಾಕೆ ಹೋಗ್ತಾ ಇದ್ದಾರೆ. ಅಂಥ ಕೆಲಸ ಆಗಬಾರ್ದು. ಜನಪ್ರತಿನಿಧಿಗಳಿಗೆ ನಾವು ಎಲ್ಲ ಸಾರ್ವಜನಿಕರು ಹಿಂಗೆಲ್ಲ ಬೇಯ್ತಾ ಇದ್ದಾರೆ ಅಂತೇಳಿ ನಾವು ನಿಮಗೆ ಎಲ್ಲರಿಗೆ ನಾವು ಈ ಲೆಟರ್ ಮುಖಾಂತರ, ಮಾಧ್ಯಮ ಮುಖಾಂತರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ, ಆಮೇಲೆ ನಮ್ಮ ಉನ್ನತ ಅಧಿಕಾರ ವರ್ಗಕ್ಕೂ ಕೂಡ ನಾವು ತಿಳಿದುಪಡಿಸ್ಲಾತೀವಿ. ನೀವೊಂದು ಗೌರವಾನ್ವಿತರಿದ್ದೀರಿ, ಉನ್ನತ ಅಧಿಕಾರಿ ಇದ್ದೀರಿ, ಸಾಕಷ್ಟು ಬುದ್ಧಿವಂತರಿದ್ದೀರಿ. ನಿಮ್ಮ ಸ್ವಾರ್ಥಗಳನ್ನು ಬದಿಗೊತ್ತಿ ಸಾರ್ವಜನಿಕರಿಗೆ ಸರಿಯಾದ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಬಾಲ್ಕೋಟ್ ರಸ್ತೆ ಅಗಲೀಕರಣ ಮಾಡಬೇಕು ಮತ್ತು ಮನುಗುಳಿ ರಸ್ತೆನೂ ಅಗಲೀಕರಣ ಮಾಡಬೇಕು. ಅಲ್ಲೆಲ್ಲ ನಮಗೆ ಯಾವಾಗ ಅತಿಕ್ರಮ ನಮ್ಮ ಜಾಗ ಯಾವಾಗ ತೆರವುಗೊಳಿಸ್ತಾರ, ನಮಗೆ ಯಾವಾಗ ಪರಿಹಾರ ಕೊಡ್ತಾರ, ಯಾವಾಗ ಅಗಲೀಕರಣ ಮಾಡ್ಕೊತ ಕೊಡ್ತಾರ ಅಂತೇಳಿ ಅಲ್ಲಿ ಮನುಗುಳಿ ಬಾಜು ಇದು ಈ ಬಾಲ್ಕೋಟ್ ಕ್ರಾಸಿಗೆ ಎಲ್ಲ ಎಷ್ಟೋ ಜನ ಅಲ್ಲಿ ನಿಂತು ಹಂಗೆ ಏನು ದೊಡ್ಡ ಬಿಲ್ಡಿಂಗ್ ಕಟ್ಟಲಾರ್ದ ಹಂಗೆ ಬರೀ ಪತ್ರ ಸೆಟ್ನಾಗ ಅದಾರ. ಯಾಕೆ ಅದಾರ ಅಂದ್ರೆ ನಮಗೆ ಮಾಸ್ಟರ್ ಪ್ಲಾನ್ ಪ್ರಕಾರ ಅಗಲ ರಸ್ತೆ ಮಾಡ್ತಾರ, ನಮಗೆ ಇವತ್ತಿಲ್ಲ ನಾಳೆ ನಮಗೆ ಇಲ್ಲಿ ಶಿಫ್ಟ್ ಮಾಡ್ತಾರ ಅಂತೇಳಿ ಅದಕ್ಕಾಗ್ರೆ ಯಾವ ಜನಪ್ರತಿನಿಧಿಗಳು ಯಾರು ಕಣ್ ತೆರಿತಿಲ್ಲ, ಎಲ್ಲ ಜಿಲ್ಲಾಡಳಿತ ಕಣ್ ತೆರಿತಿಲ್ಲ. ಜಿಲ್ಲಾಡಳಿತ ಏನು ಎಷ್ಟು ಬೇಕಾಟ್ ನಾವು ಲೆಟರ್ ಕೊಟ್ಟಿದ್ದು ಎಷ್ಟು ಬೇಕಾಟ ಅದಕ್ಕೆ ಸಂಬಂಧ ಬರೋ ಅಧಿಕಾರಿಗಳಿಗೆ ಕಳಿಸ್ತಾರೆ. ಇಲ್ಲಿದ ಅವರು ಅದಕ್ಕೆ ಯಾರು ತಲೆ ಕಡಿಸೋಲ್ಲ. ಇಂಥವು 1000 ಲೆಟರ್ ಬರ್ತಾವೆ, ಯಾಕೆ ತಲೆ ಕಡಿಸೋದು? ಇವರೆಲ್ಲ ಹಿಂಗ ನಾವು ತಿಂಗಳ ಸಂಬಳ ಬಂದ್ರೆ ಸಾಕು, ನಮಗೆ ಆ ಸಂಬಳ ತಗೋತೀವಿ. ಮತ್ತು ನಮಗೆ ಅಲ್ಲಿ ರಾಜ್ಯಾಧ್ಯಕ್ಷರು ಮಾಡ್ತೀವಿ, ನಾವು ನೌಕರ ಸಂಘದ ರಾಜ್ಯಾಧ್ಯಕ್ಷ ಮಾಡ್ಕೊಂಡ್ಬಿಟ್ಟಿರ್ತೀವ. 6ನೇ ವೇತನ, ನಾನು 7ನೇ ವೇತನ ಮಾಡ್ತಾನೆ, 7ನೇ ವೇತನಕ್ಕೆ 8ನೇ ವೇತನಕ್ಕೆ ಅವು ಹೋಗಿ ಗಂಟು ಬೀಳ್ತಾನೆ. ಅವು ಹೆಂಗೂ ನಾವು ಸಂಬಳ ಹೆಚ್ಚಿಗೆ ಮಾಡ್ಕೊತ ಕೊಡ್ಲಕ್ಕ ಅಲ್ಲಿ ನೌಕರ ಸಂಘ ಮಾಡಿಬಿಟ್ಟಿವಿ. ನಾವೆಲ್ಲ ಹಿಂಗೆ ಎಲ್ಲ ಸಾರ್ವಜನಿಕರನ್ನು ಬಕ್ರ ಮಾಡಿ ಎಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡಿನಾಗ ನಾವು ಚೈನಿ ಹೊಡ್ಕೊತ ನಾವು ಶ್ರೀಮಂತರಾಗೂ ಈಗ 5 kg ಹೋಗಿ 10 kg ಅಕ್ಕಿ ಕೊಡತ್ತಾರ. ಮತ್ತು ಮುಂದಿನ ಸರ್ಕಾರ ಬಂದು 10-15 kg ಅಕ್ಕಿ ಕೊಡ್ತಾರ. ಮೊಡ್ಕಾ ಚಾಪ್ ಯಾವ್ದಾರ ಆಶ್ರಯ ಮನೆ ಮಾಡ್ಕೊಂಡು ಇವ್ರು ಹಿಂಗೆ ಕೊಳಿಲಾಕ ಹಚ್ಚುನು ನಾವು ಹಿಂಗೆ ಶ್ರೀಮಂತರಾಗುನು ಅಂತೇಳಿ ಈ ಟೈಪ್ ಒಂದು ತಂತ್ರ ನಡೆದ್ಬಿಟ್ಟದ. ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದ ತನಿಸ್ಲತ್ತದ ನಮಗೆ. ಅದು ಮುಂದಿನ ದಿನಮಾನದಾಗ ಆಗಬಾರ್ದು. ನೀವು ಸಾರ್ವಜನಿಕರ ಮತ ಪಡ್ಕೊಂಡು ನೀವು ಜನಪ್ರತಿನಿಧಿ ಆಗಿರ್ತಿರಲ್ಲ, ಸಾರ್ವಜನಿಕರಿಗೆ ಸರಿಯಾದ ಮೂಲಭೂತ ಸೌಲಭ್ಯ ಒದಗಿಸುವಂಥ ಪ್ರಾಮಾಣಿಕ ಜನಪ್ರತಿನಿಧಿಗಳ ಆಗಬೇಕು ಅಂತೇಳಿ ನಾ ಇವತ್ತಿನ ದಿವಸ ಎಲ್ಲರಿಗೆ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಜಿಲ್ಲಾ ಘಟಕದ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. ನಮ್ಮ ಇವತ್ತೊಂದು 100 ಜನ ನಾವು ಸಾರ್ವಜನಿಕರಿಗೆ ಅನ್ಯಾಯ ಆಗ್ಲತ್ತ ಅಂತೇಳಿ ಎಲ್ಲ ಮೂಲಿಂದ ಬಂದಾರ. ಇಲ್ಲ ಸ್ವಾಭಿಮಾನಿ ಬಣ ಒಂದು ನ್ಯಾಯ ಕೊಡಿಸು ಎಲ್ಲರಿಗೆ ಅಂತೇಳಿ ಬಂದಾರ. ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು ಊರೊಳಗೆ ಜಾಗೃತಿಗೊಳಿಸ್ತೀವಿ, ಪ್ರತಿಯೊಂದು ಘಟಕಗಳ ಜಾಗೃತಿಗೊಳಿಸ್ತೀವಿ, ಎಲ್ಲ ಪ್ರತಿಯೊಂದು ತಾಲೂಕುಗಳ ಜಾಗೃತಿಗೊಳಿಸ್ತೀವಿ. ನಮ್ಮ ಎಲ್ಲ ಸ್ವಾಭಿಮಾನಿ ಕನ್ನಡ ಅಭಿಮಾನಿಗಳು, ಕನ್ನಡದ ಕಟ್ಟಾಳುಗಳು ಎಲ್ಲರೂ ಸ್ವಾಭಿಮರ್ತನ ಇಟ್ಕೊಂಡು ಇವತ್ತು ಇಂಥ ಒಂದು ಒಳ್ಳೆ ಹೋರಾಟಕ್ಕೆ ನಿಂತಿದ್ದಾರೆ. ಮುಂದಿನ ದಿನಮಾನದಲ್ಲಿ ನೀವು ಸರಿ ದಾರಿಗೆ ಬರದೇ ಬರೀ ವೋಟ್ ಬ್ಯಾಂಕಿನ ಸಲುವಾಗಿ ನೀವು ಕೆಲಸ ಮಾಡ್ತಿದ್ರ, ಮುಂದಿನ ದಿನಮಾನದಾಗ ಒಂದು ಓಟು ನಿಮಗೆ ಯಾವ ಹಳ್ಳ್ಯಾರು ಒಂದು ಓಟ್ ಹಾಕೋದಿಲ್ಲ ಅನ್ನುವಂಥದ್ದು ನಾ ಇವತ್ತು ಎಲ್ಲರಿಗೆ ಎಚ್ಚರಿಸ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ನೀವು ಜನಪ್ರತಿನಿಧಿ ಆಗಿದ್ದೇ ಆದರೆ ನಾಳಿಂದ ನಾಳಿಗೆ ನೀವು ಈ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಈ ಮಾಧ್ಯಮ ಮುಖಾಂತರ ನಾನು ಎಲ್ಲರನ್ನು ನಾವು ವಿನಂತಿ ಮಾಡ್ಕೊತೀನಿ. 2-3 ತಿಂಗಳೊಳಗೆ ಅದಕ್ಕೆ ಏನಾರ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳದೇ ಇದ್ರೆ ನಮ್ಮ ಸಂಘಟನೆಯಿಂದ ಅಲ್ಲದೆ ಎಲ್ಲ ಸಾರ್ವಜನಿಕರು ಒಳಗೊಂಡ ಉಗ್ರ ಹೋರಾಟ ಮಾಡಲಾರ್ದೆ ಬಿಡುವುದಿಲ್ಲ ಅನ್ನುವಂಥದ್ದನ್ನು ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
ಸರ್ ನೀವು ಎಷ್ಟೇ ಸಾರಿ ನೀವು ಅಗಲೀಕರಣ ಮಾಡ್ಬೇಕಂತ ಸರ್ ಅಗಲೀಕರಣ ಮಾಡ್ಬೇಕು ಅಂತೇಳಿ ಸ್ಟ್ರೈಕ್ ಮಾಡಿದ್ರಿ? ಹೋದ ವರ್ಷನೂ ಲೆಟರ್ ಕೊಟ್ಟಿವಿ ಸರ್. ಬರೀ ಅದಕ್ಕೆ ನೋಡೋನು ನಿಯಮಾನುಸಾರ ಅದಕ್ಕೆ ಈ ಬಜೆಟ್ ಇಲ್ಲ ಬದ್ದಾಗ ನೋಡೋನು ಬರೀ ಪುರಾಣ ಓದಕೋತೀವಿ. ಮತ್ತೆ ನಾವು ಕೊಟ್ಟುವಂತ ತೆರಿಗೆ ದುಡ್ಡು ಎಲ್ಲಿ ಹೊತ್ತು ಯಾರು ನುಗ್ಗಿ ಹಾಕ್ಲಾತಿರಿ ಇದನ್ನ ಕೆಲಸ? ಸಾರ್ವಜನಿಕರಿಗೆ ಆಗುವಂತ ಕೆಲಸ ಬಿಟ್ಟ ಸುಮ್ಮನೆ ಏನು ವಿನಾಕಾರಣ ಬೇಕಾದಲ್ಲಿ ಬಿಟ್ಟು ಬ್ಯಾಡದ ಕಡೆ ಸುಮ್ಮನೆ ಅದನ್ನ ಇದನ್ನ ಗೋಳು ಮಾಡೋದು ಬೇಡ. ಎಲ್ಲ ಪೆಂಡಿಗಿಡ್ರಿ, ಎಲ್ಲ ಕಡೆ ಕೆಲಸ ಮಾಡುವಂಥದ್ದು ಏನಿದ್ರೆ ಪೆಂಡಿಗಿಡ್ರಿ. ಮೊದಲು ಏನು ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಲಭ್ಯ ಒದಗಿಸೋಯ್ತಲ್ಲ ಅದನ್ನ ಮೊದಲು ಕೆಲಸ ಮಾಡ್ರಿ, ದಿಟ್ಟ ನಿರ್ಧಾರ ತಗೊಳ್ರಿ. ಯಾರಿಗೇನು ಅತಿಕ್ರಮಣ ಮಾಡೋದೈತಿ ಮಾಡಿದ್ದ ಅದನ್ನ ತೆರವುಗೊಳಿಸ್ರಿ. ಯಾರಿಗೆ ಅತಿಕ್ರಮಣ ಮಾಡಿಲ್ಲ ಅವ್ರ ಆಸ್ತಿ ಇದ್ದು ಅಂದ್ರೆ ಅವ್ರಿಗೆ ಎಷ್ಟು ಬೇಕತ್ತಾರ ಅವ್ರಿಗೆ ವಿನಂತಿ ಮಾಡ್ಕೊಡ್ರಿ. ಜಿಲ್ಲಾಡಳಿತ ಎಲ್ಲ ಕೂಡಿ ಜನಪ್ರತಿನಿಧಿಗಳು ಕೂಡಿ ಇಲ್ಲ ಇದು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಐತಿ, ಅದಕ್ಕೆ ಈ ರಸ್ತೆ ಮಾಡುವಂಥದ್ದು ಇದು ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ರಿ ಅನ್ನುವಂಥದ್ದು ಒಂದು ಕಳಕಳಿ ತೋರಿಸಿ ಅವ್ರಿಗೊಂದು ಒಳ್ಳೆ ಒಂದು ಮಾತುಗಳು ಹೇಳಿ ಅವ್ರಿಗೆ ವಿಶ್ವಾಸ ತಗೊಳ್ಳುವಂಥ ಕೆಲಸ ಮಾಡ್ರಿ. ಅವ್ರಿಗೇನು ಸೂಕ್ತ ಅಂತ ಪರಿಹಾರ ಕೊಟ್ಟು ಅಗಲೀಕರಣ ಮಾಡಿಸ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ನಮಗೆ ಅದು ಮಾಡ್ತಾರೆ ಇದು ಮಾಡಕ್ಕೆ ಕೂತ್ರೆ ಮತ್ತೆ ಮಾಡೋರು ಯಾರದು ಆಗೋದಿಲ್ಲ. ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಯಾರು ಇರ್ತಕ್ಕದ್ದಲ್ಲ. ಸೀದಾ ನೀವು ಎಲ್ಲಿ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ತೊಂದು ಹೋರಿ. ನಿಮ್ಮ ಕಡೆ ಹಾಕಿತ್ತಂದ್ರೆ ಬಿಜಾಪುರ ಜಿಲ್ಲೆಯೊಳಗೆ ಬಸವ ನಾಡಿನಲ್ಲಿ ಅಪ್ಪಾಜಿ ಹುಟ್ಟಿದ ನಾಡಿನಲ್ಲಿ ಇಲ್ಲಿ ಸುಳ್ಳ ತಗಲ ಅಧರ್ಮ ಆಡಳಿತ ಏನೂ ನಡೆದಿಲ್ಲ. ಧರ್ಮದ ಆಡಳಿತ ಬೇಕಾಗಿದೆ, ನಮಗೆ ಸತ್ಯದ ಆಡಳಿತ ಬೇಕಾಗಿದೆ. ಆ ಸತ್ಯದ ಆಡಳಿತ ಬೇಕಂದವ್ರು ಮಾತ್ರ ಬಿಜಾಪುರ ಜಿಲ್ಲೆಯೊಳಗೆ ಇರಬೇಕು ಅನ್ನುವಂಥದ್ದು ನಾವು ನಮ್ಮ ಸಂಘಟನೆ ಮುಖಾಂತರ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾಡಳಿತ ನಿಮ್ಗೆ ಯಾವ ರೀತಿ ನಿಮಗೆ ಸ್ಪಂದನೆ ಮಾಡಿದ್ರೆ? ಜಿಲ್ಲಾಡಳಿತ ಏನ್ ತಪ್ಪಿಲ್ಲ, ಅವ್ರ ಕೆಲಸ ನಿಮಗೆ ಸ್ಪಂದನೆ ಏನಂತ ನಾವು ನಮ್ಮ ಅಲ್ರಿ ನಿಮ್ಗೆ ಕೊಟ್ಟಿದ್ದು ಮನೆ ಈಗ ಅಂದ್ರಲ್ಲ ಬಂದಿರಲ್ಲ ಈಗ ನಮ್ಮ ಮನೆ ತೋತಾರ ಕಳಿಸ್ಕೊಡ್ತೀರಿ. ಸಂಬಂಧ ಬರೋ ಇಲಾಖೆ ಕಳಿಸ್ಕೊಡೋದು ಅಷ್ಟೇ ಕೆಲಸ ಅವ್ರಿಗೆ. ಬರೀ ಪೋಸ್ಟ್ಮನ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮುಂದೆ ಏನಾಯ್ತು ಅದು ಏನು ಕ್ರಮ ತಗೊಂಡ್ರಿ ಅನ್ನುವಂಥದ್ದು ಯಾರೊಬ್ರು ಕೇಳೋರಿಲ್ಲ. ಸರ್ ಈಗ ಬಸನಗೌಡ ಜಿಲ್ಲಾಡಳಿತ ಪೂರ್ವ ಮಲಗಿದಂಗಿರಬಾರ್ದು. ಯಾರು ನೀವು ನಿಮ್ಮ ಲೆಟರ್ಗೆ ಯಾರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅಂಥವ್ರು ನಮ್ಮ ಜಿಲ್ಲೆ ಒಳಗೆ ಇಡಬೇಡ್ರಿ ಅನ್ನುವಂಥದ್ದು ನಮ್ಮ ವಾದ. ಸರ್ ಈಗ ಬಸನಗೌಡ ಅವ್ರು ಹೇಳ್ತಾರೆ ಮಾರ್ಚ್ ಸಿಟಿ ಮಾಡೀನಿ ಅಂತಾರೆ ಸರ್ ಬಸನಗೌಡ ಅವರು. ಸರ್ ಈಗ ಇದು ನಾವು ಹೇಳುದಲ್ಲ, ಕಣ್ಣು ಮುಂದೆ ಕಾಣುವಂಥದ್ದು ಇದೆ, ಪ್ರಾಕ್ಟಿಕಲ್ ಇದೆ. ಇದು ಎಲ್ಲರಿಲ್ಲ, ನಮಗೆ ಬೇಕಾಗಿದ್ದು ಎಲ್ಲ ಸಾರ್ವಜನಿಕರ ಇಲಾಖೆಗಳಿದ್ದಾವೆ, ಎಲ್ಲರ ಮಕ್ಕಳು ಕಲಿಯುವಂಥ ಜಾಗ ಇದೆ. SP ಬಂಗ್ಲೆನೂ ಅಲ್ಲೇ ಇದೆ. ಆ ಬಂಗ್ಲೆ ಮುಂದೆ ವರ್ಷದಾಗ 2-3 ಸಲ ಆಕ್ಸಿಡೆಂಟ್ ಆಗ್ತದೆ, ಎಲ್ಲ ಗೊತ್ತಿದೆ. ಅದು ಉದಾಹರಣೆ ಇದೆ, ಬೇಕಾದ್ರೆ ನಿಮ್ಮ ಇದ್ರಾಗ ಅದ ನೋಡ್ರಿ. ಎಲ್ಲ ಹಂಗೆ ಮತ್ತೆ ಯಾಕೆ ಆಕ್ಸಿಡೆಂಟ್ ಹಾಕುವ? ಅಲ್ಲಿ ಫುಟ್ಪಾತ್ ಇಲ್ಲ, ನಡುವಂಥ ರಸ್ತೆ ಎಲ್ಲಿ ನಡಿಬೇಕು? ರಸ್ತೆ ಮೇಲೆ ನಡಿಬೇಕು. ಅವ ಯಾವ ಕುಡಿದು ಬಂದಂದ್ರೆ ಕಾಸು ಮಾಡ್ಬೇಕು ಹೋಗ್ತಾನ, ಅದಕ್ಕೆ ಯಾರು ಜವಾಬ್ದಾರಿ? ಮತ್ತೆ ನಾವೆಲ್ಲ ಇಟ್ಟೆಲ್ಲ ಟ್ಯಾಕ್ಸ್ ಕಟ್ಟೋದು ಎದುರಿಸ್ಲಾಕ ಕಟ್ತೀವಿ ನಾವು ಸರ್ಕಾರಕ್ಕೆ. ನಮ್ಮ ಎಲ್ಲರಿಗೆ ಮೂಲಭೂತ ಸೌಲಭ್ಯಗಳು ಒದಗಿಸ್ಬೇಕು ಅಂತೇಳಿ ನಾವು ಟ್ಯಾಕ್ಸ್ ಕಟ್ತೀವಿ. ನಮ್ಮ ಮೂಲಭೂತ ಸೌಲಭ್ಯ ಒದಗಲಿಲ್ಲ ಅಂದ್ರೆ ನಮ್ಮ ಟ್ಯಾಕ್ಸ್ ಕಟ್ಟಿದ್ವಿ ಏನು ಪ್ರಯೋಜನ? ಸರಿ, ಈಗ ಮುಂದಿನ ವಿಚಾರಗಳು ಏನು? ಮುಂದಿನ ವಿಚಾರಗಳು 2 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಆ ಫ್ಲೈಓವರ್ ಸಲುವಾಗಿ ಮೊನ್ನೆ 17/7 ನಾವು ಫ್ಲೈಓವರ್ ಸಲುವಾಗಿ ಕೊಟ್ಟಿವು. 30 ದಿವಸದ ಗಡುವು ಕೊಟ್ಟಿವು. 18/7/2025 ಅವ್ರಿಗೆ ಆಗ್ಯದ. ಇನ್ನು 18/8 ಅಟ್ಟಿಗೆ ಅವ್ರು ಏನು ಆ್ಯಕ್ಷನ್ ತೊಗೊಂಡ ನಮಗೇನು ನಾವು ಈ ಕೆಲಸ ಮಾಡತ್ತೀವೋ ಅನ್ನುವಂಥದ್ದು ಏನು ನಮಗೆ 30 ದಿವಸದೊಳಗೆ ಏನು ನಮಗೆ ಬತ್ತು, ಇನ್ನೊಂದು ಸ್ವಲ್ಪ ನಾವು ಕಾಲಾವಕಾಶ ಕೊಡ್ತೀವಿ ಅವ್ರಿಗೆ. ಅದೇನು ಬಂದಿಲ್ಲ, ಅವ್ರು ಮಣಿಗಿದ್ರಂದ್ರೆ ನಾವು ಅಲ್ಲಿ ಫ್ಲೈಓವರ್ ಏನು ನಮ್ಮ ರೈಲ್ವೆ ಕ್ರಾಸಿಂಗ್ ಇಲ್ಲ ಅಲ್ಲಿ ಪೆಂಡಲ್ ಹಾಕ್ತೀವೋ, ಅಲ್ಲಿಗೆ ಬಾರಿಸ್ತೀವೋ. ಇವ್ರೆಲ್ಲರದು ಚಿತ್ರನ ಬದಲು ಮಾಡ್ಲಿರದ ನಮ್ಮ ಸ್ವಾಭಿಮಾನಿ ಬಣ್ಣದ ಏನು ತಾಕತ್ ಅನ್ನುವಂಥದ್ದು ಅವಾಗ ನಾವು ತಿಳಿಸ್ಕೊಡ್ತೀವಿ. ಅವಾಗ ಈಗ ಹೇಳೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಸರ್ ಹೇಳಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನ ನಾವು ಮನವಿ ಕೊಡಕ್ಕೆ ಬಂದಿದ್ದ ವಿಶೇಷ ಏನಂದರೆ ಇದು ಬಾಗಲಕೋಟೆ ಕ್ರಾಸ್ ಅಲ್ಲಿ PD's ಕಾಲೇಜ್ ಎಲ್ಲನೂ ಅಲ್ಲಿ ಆ ಕಡೆ ಇದಾವೆ. ಅದ್ರ ಸಲುವಾಗಿ ನಾವು ಸಾಕಷ್ಟು ಸರಿ ಮನವಿ ಕೊಟ್ಟಿದ್ದೀವಿ. ಅದು ಇಂಪ್ರೂವ್ ಆಗ್ಬೇಕಂತ ಭಾಳ ಸರಿ ಇದು ಮಾಡೀವಿ. ಅದನ್ನ ಶಾಲೆ ಮಕ್ಕಳಿಗೆ ಮತ್ತು ಹಾಸ್ಪಿಟ್ಲಿಗೆ ಹೋಗೋರು, ಡೆಲಿವರಿಗೆ ಹೋಗೋರು ಬರೋರಿಗೆ, ಮುದುಕರಿಗೆ ಮತ್ತು ಈ ಥರ ಎಲ್ಲರಿಗೆ ಪ್ರಾಬ್ಲಮ್ ಅಲ್ಲಕತ್ತೈತಿ. ಅದ್ರ ಸಲುವಾಗಿ ಇಂಪ್ರೂವ್ ಮಾಡ್ಬೇಕಂತ ಏನು ಅಗಲೀಕರಣ ಮಾಡ್ಬೇಕಾಯ್ತು? ಹಾಂ ಆಗಲಿ. ತಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಬಡಿಗಲ್. ನಿಮ್ಮ ಹೆಸರು? ವಜ್ರಣ್ಣಮನೆ ಗೇಟ್ ಹೋದ ತಿಂಗಳ ನಾವು ಮನವಿ ಕೊಟ್ಟಿದ್ವಿ. ಅದು ಫ್ಲವರ್ ಆಗ್ಬೇಕಂತ ಕೊಟ್ಟಿದ್ವಿ. 1 ತಿಂಗಳ ಗಡುವು ಕೊಟ್ಟಿದ್ರು, ಅದು ಮಾಡಕ್ಕೆ ಕೊಡ್ತಂತೆ. ಅದನ್ನು ಆಗಿಲ್ಲ, ಇದನ್ನು 2 ಸೇರಿಸಿ ಮಾಡ್ಬೇಕಂತ ಮಾಡೇವ್ರಿ. ಅದು ಮಾಡ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕಂತ ರೆಡಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶಶಿಕಲಾ ಬಡಿಗಲ್.